ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ಭಾನುವಾರ ದಿನ ವ್ಲಾಗು. ಭಾನುವಾರ ಬೆಳಗ್ಗೆನೇ ನನ್ನ ಹಸ್ಬೆಂಡ್ ಬಂದರು, ಒಂದು 6 ಗಂಟೆ ಅಷ್ಟರಲ್ಲಿ ಬಂದು ಕಾಫಿ ಟೀ ಎಲ್ಲ ಕುಡಿದು ಆದಮೇಲೆ ಸ್ವಲ್ಪ ಹೊರಗಡೆ ಹೋಗಿ ಬರ್ತೀನಿ ಅಂತ ಹೋಗಿ ಬಂದರು. ಬರಬೇಕಾದ್ರೆ ಚಿಕನ್ ಕೂಡ ತೊಗೊಂಬಂದರು. ಚಿಕನ್ನು 1 kg, ಮೊಟ್ಟೆ ಕೋಳಿ, ಹಾಗೆಯೇ ಸ್ವಲ್ಪ ಒಂದು ಅರ್ಧ kg ಬೈಲರ್ ಕೋಳಿ ತೊಗೊಂಬಂದಿದ್ರು. ಅಂದರೆ ಮೊಟ್ಟೆ ಕೋಳಿ ಸಾಂಬಾರು ಮಾಡಿಬಿಟ್ಟು ಚಿಕನ್ ಫ್ರೈ ಮಾಡ್ತೀನಿ ಅಂತೇಳಿ. ತನುಗೆ ಈ ಮೊಟ್ಟೆ ಕೋಳಿ ಸಾರು ಅದು ಗಟ್ಟಿ ಇರುತ್ತಲ್ವ ಚಿಕನ್ನು, ಅದಷ್ಟು ಇಷ್ಟಪಡಲ್ಲ. ಹಾಗಾಗಿ ಅವಳಿಗೋಸ್ಕರನೇ ಸ್ವಲ್ಪ ಈ ಸಾಫ್ಟು ಬರುತ್ತಲ್ವ ಬಾಯ್ಲರ್ ಕೋಳಿ, ಅದನ್ನೊಂದು ಅರ್ಧ kg ತೊಗೊಬಂದಿದ್ರು ಅಷ್ಟೇ. ಸೊ ಇವಾಗ ಚಿಕನೆಲ್ಲ ನಾನು ತೊಳೆದು ಕೊಡ್ತಾಯಿದ್ದೆ. ಹಾಗೆಯೇ ನನ್ನ ಹಸ್ಬೆಂಡ್ ಈಗ ಸಾಂಬಾರು ಫ್ರೈ ಮಾಡ್ತೀನಿ ನಾನೇ ಅಂತೇಳಿ ಮಾಡ್ತಾಯಿದ್ದಾರೆ. ಹಾಗೆ ಕಮೆಂಟ್ಸಲ್ಲಿ ನಿಮ್ಮ ಹಸ್ಬೆಂಡೇ ಎಲ್ಲ ಕೆಲಸನ ಮಾಡ್ತಾರಾ ಅಂತೆಲ್ಲ ತುಂಬ ಚೆನ್ನಾಗಿ ಕೇಳಿದ್ದೀರಾ. ಹಾಗೇನಿಲ್ಲ ಫ್ರೆಂಡ್ಸ್, ನನ್ನ ಹಸ್ಬೆಂಡು ನಾನ್ ವೆಜ್ ರೆಸಿಪಿಗಳನ್ನ ಸಾಮಾನ್ಯ ಮಾಡ್ತಾರೆ. ವಾರಕ್ಕೊಂದು ಸತಿ ಸಂಡೇ ಅವರೇ ಮಾಡ್ತಾರೆ, ಬಾಕಿ ದಿನಗಳಲ್ಲಿ ನಾನೇ ಮಾಡ್ತೀನಿ. ತರಕಾರಿ ಸಾಂಬಾರು, ಬ್ರೇಕ್ಫಾಸ್ಟು ಆ ಥರದ್ದೆಲ್ಲ ಮಾಡಲ್ಲ, ಕಡಿಮೆ. ಈ ಥರ ಏನಿರುತ್ತೆ, ಈ ಆಮ್ಲೆಟ್ ಹಾಕೋದಾಗಿರ್ಬೋದು, ಚಿಕನ್ ಫ್ರೈ ಆಗಿರ್ಬೋದು, ಬಿರಿಯಾನಿ ಆಗಿರ್ಬೋದು, ಮೀನು ಸಾರು, ಮೀನು ಫ್ರೈ, ಈ ಥರದ್ದೆಲ್ಲ ಮಾಡ್ತಾರೆ. ಸೊ ಹಾಗೆಯೇ ಇವತ್ತು ಮೊಟ್ಟೆ ಕೋಳಿ ಸಾಂಬಾರು ಮತ್ತು ಫ್ರೈ ಕೂಡ ಅವರೇ ಮಾಡಿದ್ರು. ಬರೋಷ್ಟೊತ್ತಿಗೆ, ಅವರು ತರೋಷ್ಟೊತ್ತಿಗೆ ಚಿಕನ್ನು 10 ಗಂಟೆ ಆಗಿತ್ತು. ಅಡುಗೆ ಎಲ್ಲ ಕಂಪ್ಲೀಟ್ ಆಗೋ ಅಷ್ಟೊತ್ತಿಗೆ ಸುಮಾರು 11:30 ಆಗೋಯಿತು. ಸೊ ಹಾಗೆಯೇ ಅಷ್ಟರಲ್ಲಿ ನಮ್ಮಮ್ಮನಿಗೆ ಫೋನ್ ಮಾಡಿದೆ, ಬಾರಮ್ಮ ಅಂತೇಳಿ. ನಮ್ಮಮ್ಮ ಕೂಡ ಬಂದರು. ಎಲ್ಲರೂ ಕೂತ್ಕೊಂಡು ಇವಾಗ ಊಟ ಮಾಡ್ತಾಯಿದ್ದೀವಿ. ಬಿಸಿ ಬಿಸಿ ಮುದ್ದೆ ಮಾಡಿದೆ ಬೆಳಗ್ಗೆನೇ. ಮುದ್ದೆ ಹಾಗೆಯೇ ಚಿಕನ್ ಸಾರು, ಚಿಕನ್ ಫ್ರೈ ಹಾಕ್ಕೊಂಡು ಇವಾಗ ಊಟ ಮಾಡ್ತಾಯಿದ್ದೀವಿ. ಸೊ ಅದಾದಮೇಲೆ ಮಧ್ಯಾಹ್ನ ಮತ್ತೆ ನಾನು ಯಾವುದೇ ವ್ಲಾಗ್ನ ಕಂಟಿನ್ಯೂ ಮಾಡಲಿಲ್ಲ. ನನ್ನ ಹಸ್ಬೆಂಡ್ ಕೂಡ ನೈಟೆಲ್ಲ ಜರ್ನಿ ಮಾಡ್ಕೊಂಬಂದಿದ್ರು, ಅವರು ಕೂಡ ರೆಸ್ಟ್ ಮಾಡಿದ್ರು. ಅದಾದಮೇಲೆ ಸಂಜೆ ನಾವು ಸ್ವಲ್ಪ ಹೊರ್ಗಡೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ನಮ್ಮ ಚಿಕ್ಕಮಂಗ್ಳೂರಲ್ಲಿ ಈ ಫಿಶ್ ಟನಲ್ದು ಬರುತ್ತಲ್ವ, ಅದನ್ನು ಹಾಕಿದ್ದಾರೆ ಅಂತ ಗೊತ್ತಾಯಿತು. ಅಂದರೆ ನಾವು ಅಲ್ಲಿ ಓಡಾಡಬೇಕಾದ್ರೆ ನೋಡಿದ್ವಿ. ಸೊ ಹಂಗಾಗಿ ಇವತ್ತು ಹೋಗಿ ಬಂದುಬಿಡೋಣ, ಮತ್ತು ತೆಗೆದುಬಿಡ್ತಾರೇನೋ, ತನುಗಿನ್ನ ಕಾಲೇಜ್ ಶುರುವಾದರೆ ಅವಳನ್ನೂ ಎಲ್ಲಿಗೂ ಕರ್ಕೊಂಡು ಹೋಗೋಕ್ಕಾಗಲ್ಲ ಅಂತ ಅಂದ್ಕೊಂಡು ಇವತ್ತು ಅಲ್ಲಿಗೆ ಹೋಗೋ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಸೊ ಇವಾಗ ಗಂಟೆ 7:15 ಆಯಿತು. ಇವಾಗ ನಾವು ಇಲ್ಲಿ ಒಂದು ಏನು ಚಿನಿ ಅದು ಅಕ್ವೇರಿಯಮ್ಮ, ನನಗೆ ಗೊತ್ತಿಲ್ಲ, ಟನಲ್ ಹಾಕಿದಾರಂತೆ ಚಿಕ್ಕಮಂಗ್ಳೂರಲ್ಲಿ. ಹಂಗಾಗಿ ಇಲ್ಲೇ ಬೈಪಾಸ್ ರಸ್ತೆಯಲ್ಲೇ ಟನಲ್ ಹಾಕಿದ್ದಾರೆ, ಹತ್ರನೇ ನಮಗೆ. ಸೊ ಅಲ್ಲೇ ಹೋಗ್ಬಿಟ್ಟು ನೋಡಿಕೊಂಡು ಬರೋಣ ಅಂತೇಳಿ ಹೊರಟಿದ್ದೀವಿ. ನಮ್ಮಮ್ಮನಿಗೆ 6 ಗಂಟೆಯಿಂದ ಫೋನ್ ಮಾಡ್ತಾಯಿದ್ದೀವಿ. ನಮ್ಮಮ್ಮ ಫೋನ್ ಯಾಕೆ ತೆಗಿತಿಲ್ಲ. ಹಂಗಾಗಿ ನಮ್ಮೂರಿಗೆ ಹೋಗಿ ಅಲ್ಲಿ ನೋಡಿಕೊಂಡು ನಮ್ಮಮ್ಮ ಹೊರಟ್ರೆ ನಮ್ಮಮ್ಮನ ಓಡಿಸ್ಕೊಂಡು ಕರ್ಕೊಂಡು ಹೋಗ್ಬೇಕು. ಆಲ್ರೆಡಿ 7 ಆಯಿತು. ಹೋಗಿ ಕರ್ಕೊಂಬಂದು ರೆಡಿ ಆದರೆ ಬೇಗ ಕರ್ಕೊಂಡು ಹೋಗಿ ನೋಡಿಕೊಂಡು ಬರ್ತೀವಿ. ಓಕೆ, ವಿಡಿಯೋ ಕೂಡ ಮಾಡ್ತೀನಿ. ಅಮ್ಮನ ಮನೆಗೆ ಬಂದ್ವಿ. ಅಮ್ಮ ಆಗ್ತಾನೆ ಮನೆಯೊಳಗೆ ಬಂದು ಆಮೇಲೆ ಫೋನ್ ಎತ್ತಿತ್ತು. ಸೊ ನಾವು ಇನ್ನು ಬರೋ ಅರ್ಧ ದಾರಿಯಲ್ಲಿ ಬೇಗ ಸ್ಯಾರಿ ಉಟ್ಕೊಂಡು ರೆಡಿ ಆಗಮ್ಮ, ಇದಕ್ಕೆ ಹೋಗೋಣ, ಇದು ನೋಡೋದಕ್ಕೆ ಟನಲ್ ಹಾಕಿದ್ರಲ್ಲ ಅದು ನೋಡೋಕೆ ಹೋಗೋಣ ಅಂತಂದೆ. ಸರಿ ಅಂತೇಳಿ ರೆಡಿ ಆದರು, ಬೇಗ ರೆಡಿ ಆದರು. ಇವಾಗ ಬೇಗ ಹೋಗ್ತಾ ಇದ್ದೀವಿ. ಫೋನನ್ನು ಮನೆ ಒಳಗಡೆ ಬಿಟ್ಟು ಅಲ್ಲಿ ಪಕ್ಕದ ಮನೆಯವ್ರ ಹತ್ರ ಏನೋ ಮಾತಾಡ್ತಾಯಿದ್ರಂತೆ, ಹಂಗಾಗಿ ಫೋನ್ ಎತ್ತಿರಲಿಲ್ಲ. ಸೊ ಇಲ್ಲೇ ಬೈಪಾಸ್ ರಸ್ತೆಯಲ್ಲಿ ಇದನ್ನು ಹಾಕಿದ್ದಾರೆ. ತುಂಬ ರಶ್ ಇತ್ತು. ನಾನು ಇಷ್ಟೊಂದು ಜನ ಇರ್ತಾರೆ ಅಂತ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಫುಲ್ಲು ನೋಡಿ, ಈ ಕಡೆ ಎಲ್ಲ ಕಡೆ ಕಾರ್ಗಳು ನಿಂತಿತ್ತು. ಪಾರ್ಕಿಂಗಲ್ಲೂ ಅಷ್ಟೇ ತುಂಬ ಕಾರ್ಗಳು ನಿಂತಿತ್ತು. ಒಂಥರ ಚೆನ್ನಾಗಿತ್ತು ನಿಜವಾಗ್ಲೂ. ಹೋಗಿದ್ದಂತೂ ಖುಷಿಯಾಯಿತು. ನೋಡಿ ಎಷ್ಟು ಗಾಡಿಗಳು ನಿಂತಿದೆ. ನಾವು ಹೋಗಿ ಗಾಡಿನ ಪಾರ್ಕ್ ಮಾಡಿಬಿಟ್ಟು ಆಮೇಲೆ ಒಳಗಡೆ ನೋಡೋದಕ್ಕೆ ಹೊರಟ್ವಿ. ಒಳಗಡೆ ಎಂಟ್ರೆನ್ಸ್ ಚಾರ್ಜ್ ಬಂದುಬಿಟ್ಟು 80 ರುಪೀಸು. 3 ವರ್ಷದ ಒಳಗಿನ ಮಕ್ಕಳಿಗೆಲ್ಲ ಫ್ರೀ, 3 ವರ್ಷ ಮೇಲ್ಪಟ್ಟ ಎಲ್ರಿಗೂ ಕೂಡ 80 ರೂಪಾಯಿ. ನಂಗೆ ಅದ್ರ ಮೇಲೆ ನಿಜ ನಂಬಿಕೆ ಇಲ್ಲ. ನಾನು ಕೂರಲ್ಲ ಲೈಫಲ್ಲಿ ಯಾವತ್ತೂ. ಬನ್ನಿ ಸರ್ ಅಂದೆ, ಬೇಗ ಎಲ್ಲ ಜಾಸ್ತಿ ಎಂಜಾಯ್ ಮಾಡೋಕ್ಕೂ ಒಂಥರ ಚೆನ್ನಾಗಿ ಕಾಣ್ತಲ್ಲ, ಕ್ಯಾಮ್ರಾ ಏನಾರ ಬರ್ತಾ ಇಲ್ಲ ಲಾಸ. ಇಲ್ಲಿಂದನೇ ಶುರು. ಎಲ್ಲಿ
ಮೊಸಳೆ ಥರ ಇದೆ ಮೂತಿ. ಅಲ್ಲೋಡು ಮೂತಿ ಹೆಂಗಿದೆ. ಏನು ಮೀನು ಹೆಸರು ಇದ್ರು ಹೆಸರು ಬರ್ದಿಲ್ಲ. ಚಿನಿ ಎಲ್ಲೋಡು ಚಿನಿ, ಎಲ್ಲಿ ಡೈರೆಕ್ಷನ್ ಎಲ್ಲೋಗಿ ಚಿನಿ ಮುಂದೆ. ತನಿ ಸತ್ತೋಗೈತ ಅಂತ, ಸತ್ತೋಗ್ಬಿಟ್ಟೈತ ಇಲ್ವಾ, ಬದುಕಿತ ಫೈಟ್ ಔಟ್. ಚಿಕ್ಕಮಂಗ್ಳೂರು ಸುತ್ತಮುತ್ತ ಇರೋವಂಥವ್ರು ತಪ್ಪದೇ ಇದನ್ನು ಬಂದು ನೋಡಿ, ಯಾಕಂದರೆ ತುಂಬ ಚೆನ್ನಾಗಿದೆ. ತುಂಬ ಥರದ ಫಿಶ್ಗಳಿದೆ. ತುಂಬ ಬಂದಂಥ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಇದನ್ನೆಲ್ಲ ನೋಡಿ ತುಂಬಾ ಎಂಜಾಯ್ ಮಾಡ್ತಾಯಿದ್ರು. ನಂಗೆ ತುಂಬ ಖುಷಿಯಾಯಿತು. ಜಾಸ್ತಿ ಫಿಶ್ಗಳಿದೆ, ಕಲರ್ ಕಲರ್ ಫಿಶ್ಗಳು, ದೊಡ್ಡ ಫಿಶ್ಗಳು ಎಲ್ಲ ಇದೆ. ಚೆನ್ನಾಗಿದೆ ಅನ್ನಿಸ್ತು ನನಗೆ. ಚಿನಿ ನಮ್ಮನೆ ಇದಾವಲ್ಲ ಆ ಥರದ. ತನ ಹಿಂತಿರ್ಗುತ್ತಾನ. ಓ ಮರಬೇಡ ಹತ್ರ ಫುಲ್ ರಶ್. ಮರಬೇಡ ನೋಡಕ್ಕೆ ಜನ ಎಷ್ಟೊಂದು ರಶ್ ಇತ್ತು ಅಂತಂದರೆ ನೆಟ್ಟಿಗೆ ಒಂದು ಫೋಟೋ ಕೂಡ ತೆಕ್ಕೊಳ್ಳೋಕ್ಕಾಗಲಿಲ್ಲ, ಅಷ್ಟು ರಶ್ ಇತ್ತು. ಭಾನುವಾರದ ದಿನ ಹೋಗಿದ್ರಿಂದ ಅಂತೂ ತುಂಬಾ ರಶ್ ಅಂತ ಆಗ್ಬಿಡ್ತು ಅನಿಸುತ್ತೆ. ಮೋಸ್ಟ್ಲಿ ವೀಕ್ ಡೇಸಲ್ಲಿ ಇಷ್ಟೊಂದು ರಶ್ ಇರಲ್ಲ ಅನಿಸುತ್ತೆ. ವೀಕ್ ಡೇಸಲ್ಲಿ ಹೋದರೆ ಒಳ್ಳೆಯದು, ಚೆನ್ನಾಗಿ ಫೋಟೋಸ್ ಎಲ್ಲ ತೆಕ್ಕೊಂಡು ಬರ್ಬೋದು. ಸೊ ನಾವು ಎಲ್ಲ ನೋಡ್ಕೊಂಡು ಹಾಗೇ ಮೂವ್ ಹಾಕ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಅಲ್ಲಿ ಮತ್ತು ಇನ್ನು ಗೇಮ್ಸ್ಗಳೆಲ್ಲ ಜಾಸ್ತಿ ಇತ್ತು. ಗೇಮ್ಸ್ಗಳು ಅಂತಂದರೆ ಚಿಕ್ಕ ಟ್ರೈನ್ ಥರ, ಇನ್ನು ಚಿಕ್ಕ ಮಕ್ಳು ಆಟ ಆಡುವಂಥದ್ದು, ಮತ್ತು ಜಾಯಿಂಟ್ ವೀಲು, ಮತ್ತು ನಂತರ ಕಾರ್ದು, ವಾಟ್ರ್ ಕಾರ್ದು ಆ ಥರದ್ದೆಲ್ಲ ಇತ್ತು. ಒಟ್ರಾರೆ ಚಿಕ್ಕ ಚಿಕ್ಕ ಮಕ್ಕಳು ಆಟ ಆಡುವಂಥ ಗೇಮ್ಸ್ಗಳೆಲ್ಲ ಜಾಸ್ತಿ ಇತ್ತು. ಚೆನ್ನಾಗಿತ್ತು. ಮಕ್ಕಳೆಲ್ಲ ಖಂಡಿತ ಅದನ್ನೆಲ್ಲ ತುಂಬಾ ಎಂಜಾಯ್ ಮಾಡ್ತಾರೆ ಅಲ್ಲಿ ಕರ್ಕೊಂಡೋದ್ರೆ. ನೋಡಿ ಇವಾಗ ಇಲ್ಲಿ ಒಂದಷ್ಟು ಇದನ್ನು ಬೇರೆ ಹಾಕಿದ್ದಾರೆ, ಅಂದರೆ ಸ್ವಲ್ಪ ಸೇಲ್ಸ್ ಥರ ಎಲ್ಲ ಹಾಕಿದ್ದಾರೆ. ಮಸಾಲ ಪದಾರ್ಥಗಳು ಮತ್ತು ಈ ಹಪ್ಪಳಗಳು, ಈ ಮಸಾಲ ಪದಾರ್ಥಗಳು ನಾವು ಕೂಡ ಸುಮಾರು ತೊಗೊಂಡ್ವಿ. ಈ ಚಕ್ಕೆ, ಲವಂಗ, ಗಸಗಸೆ, ಏಲಕ್ಕಿ ಈ ಥರದ್ದೆಲ್ಲ ಸ್ವಲ್ಪ ತೊಗೊಂಡ್ವಿ. ಬರ್ತಾ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಬಂದು ತೊಗೊಂಡ್ವಿ, ಫಸ್ಟೇ ತೊಗೊಳ್ಳಿಲ್ಲ. ಟಾಫಿ ಕೊಡಿ ಗೊತ್ತು. ಇದನ್ನು ಕಟ್ ಮಾಡಿಕೊಡಿ ಹಂಗೆ. ಚಾಕ್ಲೇಟ್ ಕಾಯಿನ್ಸ್ ಇದೆ. ಎಂತ ಕಾಯಿನ್ಸ್ ಅವ್ರಿಂದ ಮಗುನ ತಿನ್ನಕ್ಕವಲ್ಲ. ಟೈಮ್ ಆಯ್ತು, ರೆಡಿ ಕ್ಲೋಸ್ ಮಾಡ್ಬಿಡ್ತಾರೆ. ಟೈಮ್ 我不比。ಹಾಗೆ ಒಂದಷ್ಟು ಥಿಂಗ್ಸ್ಗಳಿಟ್ಟಿರ್ತಾರೆ, ಅದ್ರ ಮೇಲೆ ರಿಂಗ್ ಎಸೆಯೋದು ಅದೆಲ್ಲ ಗೇಮ್ ಇದೆ. ನಾನು ಸಲ ಈ ಥರ ಎಕ್ಸಿಬಿಷನು ಎಲ್ಲ ತಗೋ ಹೋದಾಗಲೂ ಅದನ್ನು ಆಡ್ತೀನಿ. ಬಟ್ ಎಷ್ಟು ಸತಿ ಆಡಿದರೂ ಕೂಡ ಬರೋದೊಂದು ಸೋಪಿಂಗ್ ಬಾಕ್ಸು ಅಲ್ವಾ, ಇಲ್ಲ ಯಾವುದೋ ಒಂದು ಸಣ್ಣ ಬ್ರಷ್ಷು, ಇಲ್ಲ ಅಂದರೆ
ಈ ಬಡ್ಸು ಈ ಥರದ್ದೇ ಬರೋದು. ಹಾಗಾಗಿ ನನಗೆ ಅದ್ರ ಮೇಲೆಲ್ಲ ಅಷ್ಟೊಂದು ನಂಬಿಕೆನೇ ಇಲ್ಲ. ಈ ನಡುವೆ ಎಲ್ಲ ಆಡಲ್ಲ. 50 ರೂಪೀಸ್ ಕೊಟ್ಟು 10 ರೂಪಾಯಿ ಐಟಮ್ಸದು ಏನಾದರೂ ಗೆದ್ಕೊಂಬರ್ಬೇಕಾಗತ್ತೆ. ಹಾಗಾಗಿ ಗೇಮ್ಸ್ ಎಲ್ಲ ಏನು ಬೇಡ ಅಂತೇಳ್ಬಿಟ್ಟು ಯಾರೆಲ್ಲ ಆಟ ಆಡ್ತಾಯಿದ್ದಾರೆ ಅದನ್ನು ಹಾಗೇ ನೋಡಿಕೊಂಡು ಹಾಗೆ ಮುಂದೆ ಹೋಗ್ತಾ ಇದ್ದೀವಿ. ಏನು ಏನು ಬೇಕಾ? ಗಡ್ಬಡ್ ಅಂತ ಅವಳಿಗೆ ಗಡ್ಬಡ್ ಕೊಡಿ. ಚೆನ್ನಾಯ್ತಾ ನಮ್ಮ ನಿಂದು ಕಪ್ಪಾಯ್ಸ? ಬೇಡ ಬೇಡ. ಅನ್ನೋಡು ಹುಡುಗಿ ಧೈರ್ಯವಾಗಿ ಹೆಂಗೆ ಮಾಡ್ತಾಯಿದ್ದ ಅಂತೆ. 50 ರೂಪಾಯಿಗೆ ಅಷ್ಟೇ ಸಣ್ಣದು 50 ರೂಪಾಯಿ ಅಲ್ವಾ? ಸಣ್ಣದು ಎತ್ಕೊಳಮ್ಮ. ಮೀನಲ್ಲ ಚೆನ್ನಾಗಿತ್ತ ಮೀನುಗಳು ಅಲ್ಲ ಮೀನು. ಮತ್ತು ಈಗ ಮರ್ಮೇಡು ಹತ್ರ ಬಂದು ನೋಡೋಣ ಅಂತ ಅಂದ್ಕೊಂಡ್ವಿ. ಇಲ್ಲಿರೋ ರಶ್ ನೋಡಿಬಿಟ್ರೆ ಸೊ ಅಲ್ಲಿ ಹೋಗಿ ನುಕ್ಕೊಂಡೋಗಿ ಫ್ರಂಟಲ್ಲೇ ವಿಡಿಯೋ ಮಾಡೋಕ್ಕಾಗ್ತಾ ಇರಲಿಲ್ಲ. ಹಾಗಾಗಿ ಸೊ ಎಷ್ಟಾಗುತ್ತೆ ಅಷ್ಟನ್ನೇ ನಾನು ಹಿಡ್ದೆ. ಫಸ್ಟು ನೋಡಿದ್ದು ಮರ್ಮೇಡ್ ಏನು ನೋಡಿದ್ವಿ, ಅವರು ಬೇರೆ ಕಲರ್ ಬಟ್ಟೆ ಹಾಕ್ಕೊಂಡಿದ್ರು. ಮೋಸ್ಟ್ಲಿ ಅದು ಬೇರೆ ಇರಬೇಕು, ಇದು ಬೇರೆ ಇರಬೇಕು. ಸೊ ಈ ಕೆಲಸ ಕೂಡ ತುಂಬಾ ಕಷ್ಟ. ಎನಿ ಟೈಮ್ ಈ ರೀತಿ ನೀರಲ್ಲಿ ಇದ್ಕೊಂಡು ಈ ರೀತಿ ಶೋ ಅಲ್ಲಿ ಅಟೆಂಡ್ ಮಾಡೋದು ನಿಜವಾಗ್ಲೂ ಕಷ್ಟ. ಈ ಜಾಬು ನೀರಲ್ಲೇ ಇರೋದು, ಎಷ್ಟೊತ್ತು ಅಂತ ನೀರಲ್ಲಿ ಇರೋಕ್ಕಾಗತ್ತೆ. ಸೊ ಹಾಗೆ ಅಲ್ಲೆಲ್ಲ ನೋಡಿಕೊಂಡು ಖುಷಿ ಆಯಿತು ಒಂಥರ ನೋಡಿ. ಬಟ್ ಮರ್ಮೇಡೆಲ್ಲ ಇನ್ನು ಹತ್ರದಿಂದ ನೋಡಿದರೆ ಇನ್ನೂ ಚೆನ್ನಾಗಿ ಅನ್ಸೋದು. ಒಟ್ಟಾರೆ ಚೆನ್ನಾಗಿತ್ತು ತುಂಬಾ. ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ ನಾವು 4 ಜನ ಹೋಗಿ. ಸೊ ಇವಾಗ ಹೊರಗಡೆ ಬಂದ್ವಿ. ಹೊರಗಡೆ ಬಂದು ಹಾಗೆ ಇವಾಗ ಮನೆ ಕಡೆ ಬರ್ತಾಯಿದ್ದೀವಿ. ಒಂದು ಫೋಟೋ ತೆಕ್ಕೊಂಡು ಹೊರಗಡೆಯಿಂದ. ಒಂಬತ್ತುವರೆ ತನಕ ಇತ್ತು. ಮೋಸ್ಟ್ಲಿ 5:30 ಶುರುವಾಗಿ 9:30 ತನಕ ಅನಿಸುತ್ತೆ. 5:30ಗೋ 4:15ಗೋ ನನಗೆ ಎಕ್ಸಾಕ್ಟಾಗಿ ಟೈಮ್ ಗೊತ್ತಿಲ್ಲ. ಒಟ್ರಾಸಿ ಅಲ್ಲಿ ನಾನು ಟೈಮಿಂಗ್ಸ್ ಕೂಡ ನೋಡೋಕೆ ಹೋಗಲಿಲ್ಲ, ತುಂಬ ರಶ್ ಇದ್ದಿದ್ದರಿಂದ. ಒಟ್ಟಾರೆ 9:30 ತನಕ ಅಂತ ಕೇಳ್ಪಟ್ಟೆ. ಚೆನ್ನಾಗಿತ್ತು. ಇವತ್ತಿನ ಡೇ ಕೂಡ ತುಂಬಾ ಚೆನ್ನಾಗಿತ್ತು. ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ. ಈ ಥರದ್ದೆಲ್ಲ ನೋಡೋದಕ್ಕೂ ಕೂಡ ಖುಷಿ ಆಗುತ್ತೆ.
ಅಲ್ಲೆಲ್ಲ ಒಂದಷ್ಟು ಫೋಟೋಸ್ ಎಲ್ಲ ತೆಕ್ಕೊಂಡ್ವಿ ಹೊರ್ಗಡೆ ಎಲ್ಲ. ತೆಕ್ಕೊಂಡಾದಮೇಲೆ ಮನೆಗೆ ಹೋಗಿ ಮತ್ತೆ ಊಟ ಮಾಡಿಬಿಟ್ಟು ಆಮೇಲೆ ಅಮ್ಮನ್ನ ಮನೆ ಹತ್ರ ಹೋಗಿ ಡ್ರಾಪ್ ಮಾಡಿದ್ವಿ. ಸೊ ಇವತ್ತಿನ ವ್ಲಾಗ್ ಇಷ್ಟೇ ಫ್ರೆಂಡ್ಸ್. ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆಯೇ ಫಸ್ಟ್ ಟೈಮ್ ನನ್ನ ಚಾನಲ್ನ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ, ಟೇಕ್ ಕೇರ್, ಗುಡ್ ನೈಟ್.